ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕೈಮಗ್ಗ ಅಭಿವೃದ್ಧಿ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 10ನೇ ತರಗತಿ ITI ಡಿಪ್ಲೊಮಾ ಪಾಸ್ ಆದವರಿಗೆ ಚಾಲಕ ಹಾಗೂ ನೇಯ್ಗೆ ಇನ್ನೂ ಅನೇಕ ಅಸಿಸ್ಟೆಂಟ್ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಇಲ್ಲಿ ಟೋಟಲಾಗಿ ಎಷ್ಟು ಹುದ್ದೆಗಳ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ, ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಯಾವ ರೀತಿ ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಜಾಬ್ ಬಗ್ಗೆ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ನೇರವಾಗಿ ಇನ್ಫಾರ್ಮೇಷನ್ ನೋಡೋಣ. ಏನು ಮಾಹಿತಿ ಬಂದಿದೆ ಅಂತ ನೋಡೋಣ. ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಹಾಗೂ ಎಷ್ಟೆಷ್ಟು ಹುದ್ದೆ ಖಾಲಿವೆ ಏನಂತ ಕ್ಲಿಯರಾಗಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಇದು ಕೈಮಗ್ಗ ಅಭಿವೃದ್ಧಿ ಇಲಾಖೆ ನೇಮಕಾತಿಯಾಗಿದೆ. 10ನೇ ತರಗತಿ ITI ಡಿಪ್ಲೊಮಾ ಪಾಸ್ ಆದರು ಚಾಲಕ ಮತ್ತು ನೇಯ್ಗೆ ಸಹಾಯಕ ಹುದ್ದೆ ಅರ್ಜಿ ಕರೆದಿದ್ದಾರೆ. ವೇತನ 18ರಿಂದ 92,000 ರೂಪಾಯಿ ಇರತಕ್ಕಂಥ ಸ್ಯಾಲರಿ ಇರತಕ್ಕಂಥ ಉದ್ಯೋಗ ಆಗಿದೆ. ಇಲ್ಲಿ ಇದರ ಬಗ್ಗೆ ಇವಾಗ ಸಂಪೂರ್ಣ ಮಾಹಿತಿ ನೋಡಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ನೋಡ್ಕೋಬೋದು. ಕೈಮಗ್ಗ ಯೋಜನೆ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ ಕಮಿಷನರ್ ಆ್ಯಂಡ್ ಹ್ಯಾಂಡ್ಲೂಮ್ಸ್ ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇದು ಮೇನ್ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಯಾವ ಹುದ್ದೆ ಕೊಟ್ಟಿದ್ದಾರೆ ಏನಂತ ನೋಡೋಣ. ಇದು ಮೇನ್ ವೆಬ್ಸೈಟ್ ಆಗಿದೆ. ಇಲ್ಲಿ ಒಂದು PDF ಕೂಡ ಕೊಟ್ಟಿದ್ದಾರೆ. PDF ಅಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ನೋಡ್ಕೊಳ್ಳಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ, ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ ಅಂತ, ಡೆವಲಪ್ಮೆಂಟ್ ಕಮಿಷನರ್ ಹ್ಯಾಂಡ್ಲೂಮ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ಹುದ್ದೆಗಳ ಹೆಸರು, ನೇಮ್ ಆಫ್ ಪೋಸ್ಟು, ಪಿ ಮ್ಯಾಟ್ರಿಕ್ಸು, ವೇಕೆನ್ಸಿ ಡಿಸೈನ್ ಕೊಟ್ಟಿದ್ದಾರೆ. ಜೂನಿಯರ್ ವೇವರ್ನಲ್ಲಿ 29,200ರಿಂದ 92,000 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗ ಆಗಿದೆ. ಒಟ್ಟು 3 ಪೋಸ್ಟ್ ಖಾಲಿವೆ ಜನರಲ್ದವರಿಗೆ. ಜೂನಿಯರ್ ಪ್ರಿಂಟರ್ದವರಿಗೆ ಇಲ್ಲಿ 25,500ರಿಂದ 81,000 ರೂಪಾಯಿ ಸ್ಯಾಲರಿ ಇರುತ್ತೆ. ಒಂದು ಪೋಸ್ಟ್ ಖಾಲಿ ಇದೆ. ಜನರಲ್ದವ್ರಿಗೆ ಒಂದು ಪೋಸ್ಟ್ ಖಾಲಿ ಇದೆ. ಜೂನಿಯರ್ ಅಸಿಸ್ಟೆಂಟ್ ವೇವಿಂಗ್ದಲ್ಲಿ 19,000ದಿಂದ 63,200 ರೂಪಾಯಿ ಸ್ಯಾಲರಿ ಇರುತ್ತೆ. ಒಂದು ಪೋಸ್ಟ್ ಖಾಲಿ ಇದೆ. ಇದು ಜನರಲ್ದವರಿಗಿದೆ. ಜೂನಿಯರ್ ಆ್ಯಸ್ ಸ್ಟೇಟೆಂಟ್ ಪ್ರೋ ಕ್ರಚಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 19,000ದಿಂದ 63 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗ ಆಗಿದೆ. ಇದು ಕೂಡ ಒಂದು ಪೋಸ್ಟ್ ಖಾಲಿ ಇದೆ, ಜನರಲ್ದವರಿಗಿದೆ. ಆಮೇಲೆ ಅಟೆಂಡೆಂಟ್ ವೇವಿಂಗ್ದಲ್ಲಿ 18,000ದಿಂದ 56,000 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗ ಆಗಿದೆ. 2 ಪೋಸ್ಟ್ ಖಾಲಿವೆ. EWS ಒಂದು, SCಗೆ ಒಂದು ಪೋಸ್ಟ್ ಖಾಲಿ ಇದೆ. ಇದು ಇನ್ನು ಅಟೆಂಡೆಂಟ್ ಹುದ್ದೆಗಳಿಗೆ ಪಿ ಮ್ಯಾಟ್ರಿಕ್ಸ್ 18,000ದಿಂದ 56,900 ರೂಪಾಯಿ ಸ್ಯಾಲರಿ ಇರುತ್ತೆ. ಒಂದು ಪೋಸ್ಟ್ ಖಾಲಿ ಇದೆ. ಇದು ಜನರಲ್ದವ್ರಿಗಿದೆ. ಇಲ್ಲಿ ಸ್ಟಾಫ್ ಕಾರ್ ಡ್ರೈವರ್ನ ಚಾಲಕ ಹುದ್ದೆ ಅರ್ಜಿ ಕರೆದಿದ್ದಾರೆ. 19,900ರಿಂದ 63,200 ರೂಪಾಯಿ ಸ್ಯಾಲರಿ ಇರುತ್ತೆ. ಟೋಟಲಾಗಿ ಚಾಲಕ ಹುದ್ದೆಗಳು 3 ಪೋಸ್ಟ್ ಖಾಲಿವೆ. ಇವು ಜನರಲ್ದವ್ರಿಗೆ 3 ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ. ಇದ್ದರು ಇಂಟ್ರೆಸ್ಟ್ ಅರ್ಜಿ ಸಲ್ಲಿಸಬಹುದೇ. ಇಲ್ಲಿ ಕೆಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ ಕೆಳಗಡೆ ಇನ್ನು ಸುಮಾರು 16 ಪೇಜ್ PDF ಇದೆ. ಇದು ಇಲ್ಲಿ ಪೇಮೆಂಟು, ರಿಸರ್ವೇಷನ್ ಪೋಸ್ಟು ಎಲ್ಲವೂ ಕ್ಲಿಯರ್ ಕೊಟ್ಟಿದ್ದಾರೆ. ಎಜುಕೇಷನು, ಎಕ್ಸ್ಪೀರಿಯನ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಓದ್ಕೊಳ್ಳಿ. ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರುತ್ತೆ. ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದ್ಬಿಟ್ಟು ಕೈಮಗ್ಗ ಅಭಿವೃದ್ಧಿ ಆಯುಕ್ತರ ಹುದ್ದೆಗಳು ಸೂಚಿಸಿಕೊಂಡಿದ್ದಾರೆ. ಇಲಾಖೆ ಹೆಸರು ಅಭಿವೃದ್ಧಿ ಆಯುಕ್ತರ ಕೈಮಗ್ಗಗಳ ಅಭಿವೃದ್ಧಿ ನಿಗಮ ಕೊಟ್ಟಿದ್ದಾರೆ. ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 12 ಪೋಸ್ಟ್ ಖಾಲಿವೆ. ಉದ್ಯೋಗ ಹೆಸರು ಭಾರತಾದ್ಯಂತ ಇರ್ತಕ್ಕಂಥ ನೇಮಕಾತಿಯಾಗಿದೆ. ಹುದ್ದೆಗಳ ಹೆಸರು ಸ್ಟಾಫ್ ಕಾರ್ ಡ್ರೈವರ್, ಜೂನಿಯರ್ ವೇವರ್ ಹುದ್ದೆಗಳಾಗಿವೆ. ಇನ್ನು ಬೇರೆ ಹುದ್ದೆಯಿವೆ. ಸ್ಯಾಲರಿ 18ರಿಂದ 92,000 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ಉದ್ಯೋಗ ಆಗಿದೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ. ಜೂನಿಯರ್ ವೇವರ್ ಹುದ್ದೆಗಳು 10ನೇ ತರಗತಿ ಪಾಸ್ ಆಗಿರಬೇಕು. ಜೂನಿಯರ್ ಪ್ರಿಂಟ್ರು 10ನೇ ತರಗತಿ ITI ಪಾಸ್ ಆಗಿರಬೇಕು. ಆಮೇಲೆ ಕ್ರಿಯಾ ಸಹಾಯಕ ನೇಯ್ಗೆದಲ್ಲಿ ಜೂನಿಯರ್ ಅಸಿಸ್ಟೆಂಟು, ಸೇವಕ ಅಥವಾ ನೇಯ್ಗೆ ಪರಿಚಾರಕ ಈ ಹುದ್ದೆಗಳಿಗೆ ಡಿಪ್ಲೊಮಾ 10ನೇ ತರಗತಿ ITI ಪಾಸ್ ಅವರು ಅಪ್ಲೈ ಮಾಡ್ಬೋದು. ಸಿಬ್ಬಂದಿ ಕಾರು ಚಾಲಕ ಡ್ರೈವರ್ ಹುದ್ದೆಗಳಿಗೆ ಚಾಲಕ ಹುದ್ದೆಗಳು 10ನೇ ತರಗತಿ ಪಾಸ್ ಆಗಿರಬೇಕು. ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ನೋಡ್ಬೇಕಾದ್ರೆ ಇದಕ್ಕೆ 30 ವರ್ಷ ಹಾಗೂ 27 ವರ್ಷ ಈ ರೀತಿ ವಯೋಮಿತಿ ಇರುತ್ತದೆ. ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಚಾಲನಾ ಪರವಾನಗಿ ನಡೆಸ್ತಾರೆ. ಲಿಖಿತ ಪರೀಕ್ಷೆ ಇರ್ತವೆ. ಪ್ರಾಯೋಗಿಕ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಸ್ಯಾಲರಿ ನೋಡಬೇಕಾದ್ರೆ ಆಗಲೇ ಹೇಳಿರ್ತದೆ 29,200ರಿಂದ 63,000 ಸ್ಯಾಲರಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಅರ್ಜಿಯನ್ನು ಅಪ್ಲೈ ಮೂಲಕ ತಾವು ಕಳಿಸಬೇಕಾಗಿರ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಅಪ್ಲೈ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರರು ನಮೂನೆಯನ್ನು ಸ್ವಯಂ ದೃಢೀಕೃತ ದಾಖಲಾತಿಗಳೊಂದಿಗೆ ನಿರ್ದೇಶಕರ ಕಚೇರಿ WZ ನೇಕಾರರ ಸೇವಾ ಕೇಂದ್ರ 15A ಪರಮಾನಂದ ಮಾರ್ಗ, ಮುಂಬೈ ಇಲ್ಲಿ 400004ಕ್ಕೆ ಮೇ 7, 2025 ಅದಕ್ಕಿಂತ ಮೊದಲು ಅರ್ಜಿಯನ್ನು ಅಪ್ಲೈ ಮೂಲಕ ಕಳಿಸಬೇಕಾಗುತ್ತದೆ. ಇಲ್ಲಿ ಚಾಲಕ ಹುದ್ದೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಈ ಅಡ್ರೆಸ್ಗೆ ತಾವು ಅರ್ಜಿಯನ್ನು ಅಪ್ಲೈ ಮೂಲಕ ಮುಂಬೈಗೆ ಕಳಿಸಬೇಕಾಗುತ್ತೆ. ಲಾಸ್ಟ್ ಮೇ 7ನೇ ತಾರೀಕಾಗಿದೆ. ಅಷ್ಟಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಡೇಟ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೇಟು 29/3/2025ರಿಂದ 7 ಮೇ 2025 ಆಗಿದೆ. ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು. ಸಿಕ್ಕಿಂ, ಜಮ್ಮು ಕಾಶ್ಮೀರ, ಲೋಹಾರ್ ಮತ್ತು ಶುಪಿ ಜಿಲ್ಲೆ ಮತ್ತು ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಬಂಗಿ ಉಪವಿಭಾಗ, ಅಂಡಮಾನ್ ನಿಕೋಬಾರ್ಗಳು
ಈಶಾನ್ಯ ಸೇರಿದಂತೆ ಅಭ್ಯರ್ಥಿಗಳಿಗೆ ಅಪ್ಲೈ ಮೂಲಕ ಅರ್ಜಿ ಸಲ್ಲಿಸೋಕೆ ದಿನಾಂಕ 14 ಮೇ 2025 ಆಗಿದೆ. ಇಲ್ಲಿ ಕರ್ನಾಟಕದವರು ಕೊಟ್ಟವರು ಕರ್ನಾಟಕವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಲಾಸ್ಟಿಗೆ ನೋಡ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಓದ್ಕೊಂಡು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. 9ನೇ ಪೇಜಿಂದ ಅಪ್ಲಿಕೇಶನ್ ಫಾರ್ಮ್ ಇದೆ. ಅದು ಈ ಫಾರ್ಮನ್ನು ತಾವು ಪ್ರಿಂಟ್ಔಟ್ ತೊಗೊಳೋದಾಗುತ್ತೆ, ತಗೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಅಂತ ಕೊಟ್ಟಿದ್ದಾರೆ, ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ವರ್ಟೈಸ್ ನಂಬರ್ ಹಾಕಿ, ನೇಮ್ ಆಫ್ ಪೋಸ್ಟ್ ಅಪ್ಲೈಡು, ನೇಮು, ಫಾದರ್ ನೇಮು, ಆಮೇಲೆ ಇಲ್ಲಿ ಕೆಳಗಡೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಕೇಳಿದ್ದಾರೆ, ಕರೆಸ್ಪಾಂಡಿಂಗ್ ಅಡ್ರೆಸ್ಸು, ಕರೆಂಟ್ ಅಡ್ರೆಸ್ಸಲ್ಲಿ ಹಾಕಿ, ಪರ್ಮನೆಂಟ್ ಅಡ್ರೆಸ್ಸು, ನ್ಯಾಷನಾಲಿಟಿ, ಕೆಟಗರಿ ಯಾವುದಿದೆ, ಡೇಟ್ ಆಫ್ ಬರ್ತು, ಯೂನಿವರ್ಸಲ್ ಹಾಕಬೇಕಾಗುತ್ತೆ, ಜೆಂಡರ್ ಹಾಕಿ. ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ, ನೇಮ್ ಆಫ್ ಬೋರ್ಡು, ಸಬ್ಜೆಕ್ಟು, ಇನ್ಸ್ಟಿಟ್ಯೂಟ್ ನೇಮು, ರೆಗ್ಯುಲರು, ಡೇಟ್ ಆಫ್ ರಿಸಲ್ಟು, ಪರ್ಸೆಂಟೇಜ್ ಹಾಕಬೇಕಾಗುತ್ತೆ ಎಲ್ಲವನ್ನು. ಆಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ, ಇದನ್ನು ಕೂಡ ಇಲ್ಲಿ ಫಿಲ್ಲಪ್ ಮಾಡಬೇಕಾಗುತ್ತೆ. ಫಿಲ್ಲಪ್ ಮಾಡಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ, ಪ್ಲೇಸು, ಡೇಟ್ ಹಾಕಿ ಸಿಗ್ನೇಚರ್ ಮಾಡಿ. ಲಿಸ್ಟ್ ಆಫ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ ಎನ್ಕ್ಲೋಸ್ ಕೊಟ್ಟಿದ್ದಾರೆ, ಇಲ್ಲಿ ಹಾಕಿ ಟೋಟಲ್ ನೀವು ಎಷ್ಟು ಡಾಕ್ಯುಮೆಂಟ್ಸ್ ಇರ್ತಾರೆ ಎಲ್ಲವನ್ನು ಬರಬೇಕಾಗುತ್ತೆ. ಇಲ್ಲಿ ಅನಾರೆಕ್ಸ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ತಾವು ಯಾರಿಗೆ ಕಂಫರ್ಟೇಬಲ್ ಇದು ಯೂಸ್ ಆಗುತ್ತೆ ಅವರು ಹಾಕೋಬೇಕಾಗುತ್ತೆ. ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ PDF ಲಿಂಕನ್ನು ನಮ್ಮ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ತಾವು ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಅದು ಕೈಮಗ್ಗ ಇಲಾಖೆ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಯಾರು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬಹುದಾಗಿದೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಕೈ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.